ಮೊದಲಿಗೆ ಮಿಕ್ಸಿಯಲ್ಲಿ ನಾನು 1 ಚಮಚ ಆಗುವಷ್ಟು ಧನಿಯಾ ಬೀಜ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸೋಪ್ ಹಾಕ್ತಿದ್ದೀನಿ. ಇವಾಗ ಈ 3 ಸಾಮಗ್ರಿ ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡು ತಗೋಬೇಕು. ನೀವು ಕಲಿ ಇದ್ದರೆ ಕಲಿಯಲ್ಲಿ ಕುಟ್ಟು ಕೂಡ ತಗೋಬೋದು. ನೋಡಿ, ಪೂರ್ತಿಯಾಗಿ ಸಾಫ್ಟ್ ಅಥವಾ ಸ್ಮೂತಾಗಿ ರುಬ್ಕೋಬಾರ್ದು, ಈ ರೀತಿ ತರಿತರಿಯಾಗಿರಬೇಕು. ಇನ್ನು 3 ಸಾಮಗ್ರಿ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಮಿಕ್ಸಿಯಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿ ಶುಂಠಿ ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಜಾಸ್ತಿ ಬೇಕಿದ್ರೆ ಹಾಕೋಬೋದು. ಇವಾಗ ಇವೆರಡೂ ಕೂಡ ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿನಿ ತರಿತರಿಯಾಗಿ. ಇವೆರಡು ತಯಾರಾದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಸುಮಾರು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ, ಒಂದು 2 ಚಮಚ ಆಗುವಷ್ಟು. ಎಣ್ಣೆ ಬಿಸಿ ಆದಮೇಲೆ ನಾವು ಮಾಡಿದಂತಹ ಪೌಡರ್ ಸೇರಿಸ್ತಿದ್ದೀನಿ. ಜೀರಿಗೆ, ಸೋಪು ಮತ್ತು ಧನಿಯಾ ಬೀಜದ ಪೌಡರ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಹಸಿ ಶುಂಠಿ ಪೇಸ್ಟ್ ಸೇರಿಸ್ತಿದ್ದೀನಿ. ಇದೇ ರೀತಿ ಕುಟ್ಟಿ ಹಾಕೋಬೇಕು ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ, ಅಥವಾ ಕಲಿ ಇದ್ದರೆ ಕಲಿಯಲ್ಲಿ ಕುಟ್ಟು ಕೂಡ ನೀವು ಇಲ್ಲಿ ಹಾಕೋಬೋದು 2 ಸಾಮಗ್ರಿ. ಇವಾಗ ಏನಿಲ್ಲ, ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ಮೇಲೆ ಒಂದು 3 ಆಲೂಗಡ್ಡೆ ಬೇಯಿಸಿ ಈ ರೀತಿ ಮ್ಯಾಶ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಪೂರ್ತಿಯಾಗಿ ಗಂಟು ಇರಬಾರ್ದು, ಮ್ಯಾಶ್ ಮಾಡ್ಕೊಂಡೇ ಹಾಕೊಳ್ಳಿ. ಆಲೂಗಡ್ಡೆ, ಅರಿಶಿಣ ಮತ್ತು 1 ಚಮಚ ಚಾಟ್ ಮಸಾಲ ಸೇರಿಸ್ತಿದ್ದೀನಿ, 1 ಚಮಚ ಕಸೂರಿ ಮೇಥಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಖಂಡಿತ ನೀವು ಮಕ್ಕಳಿಗೆ ಒಂದು ಸಲ ಮಾಡಿಕೊಟ್ಟು ನೋಡಿ, ನಿಮಗೆ ಮತ್ತೆ ಮತ್ತೆ ಬೇಡ್ತಾರೆ, ಗ್ಯಾರಂಟಿ. ಅಷ್ಟು ಸರಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸ್ ರೆಸಿಪಿ. ಓಕೆ, ನೋಡಿ ಇವಾಗ ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ. ಸ್ಟಫಿಂಗ್ ತಯಾರಾಗಿದೆ. ಈ ಸ್ಟಫಿಂಗ್ ಪೂರ್ತಿಯಾಗಿ ತಣ್ಣಗಾಗಬೇಕು. ಇಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಮತ್ತು 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ತಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಚಿರೋಟಿ ರವೆ ಹಾಕೋದ್ರಿಂದ. ಮತ್ತು ಸ್ವಲ್ಪ ಬಿಳಿ ಎಳ್ಳು, ಮತ್ತು ಒಂದು ಸ್ವಲ್ಪನೇ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ ಅಜ್ವೈನು ಅಥವಾ ಜೀರಿಗೆ ಯಾವುದಾದ್ರೂ ಒಂದನ್ನು ಹಾಕೋಬೋದು ನೀವು ಇದರಲ್ಲಿ. ಮತ್ತು ಇನ್ನಷ್ಟು ಕ್ರಿಸ್ಪಿಯಾಗಿ ಬರೋದಕ್ಕೆ ನಾನಿಲ್ಲಿ ಒಂದು 2-3 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಬಿಸಿ ಮಾಡಿ ಕೂಡ ನೀವು ಇದರಲ್ಲಿ ಹಾಕೋಬೋದು, ನಡೆಯುತ್ತೆ. ನಾನು ಇದರಲ್ಲಿ ರವೆ ಹಾಕ್ಕೊಂಡಿನಲ್ವ, ಹೀಗಾಗಿ ಎಣ್ಣೆನ ಹಾಗೆಯೇ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಒಂದು 2 ನಿಮಿಷ. ಓಕೆ, ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಮುದ್ದೆ ಥರ ಬರಬೇಕದು. ಬರ್ತಿಲ್ಲ ಅನ್ನೋದಾದರೆ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋಬೋದು, ನಡೆಯುತ್ತೆ. ಇವಾಗ ಏನಿಲ್ಲ, ನೀಟಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಹಾಕ್ಕೊತೇವಲ್ಲ ಅದೇ ರೀತಿಯಾಗಿರಬೇಕು. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಟೈಟಾಗಿರಬೇಕು, ಅಂದರೆ ಗಟ್ಟಿಯಾಗಿರಬೇಕು ಹಿಟ್ಟು. ಆ ರೀತಿ ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ನೋಡಿ, ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ನಾದ್ಕೊಂಡು ಆದಮೇಲೆ ಇದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡ್ಕ ಬಿಡಬೇಕಾಗುತ್ತೆ. 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಆದಮೇಲೆ ನಿಮಗೆ ಇದು ಮಿನಿ ಸಮೋಸ ರೆಸಿಪಿ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡೋದು ಅಂತೇಳಿ. ಸ್ವಲ್ಪನೇ ಹಿಟ್ಟು ಹಿಡ್ಕೋಬೇಕು. ನಾರ್ಮಲಾಗಿ ಪೂರಿ ಮಾಡ್ಕೊತೇವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಿಡ್ಕೊಂಡು ನಾನಿಲ್ಲಿ ಹಿಟ್ಟು. ಈ ರೀತಿ ಎಲ್ಲನೂ ಒಮ್ಮೆನೇ ಮಾಡಿಟ್ಕೋಬೋದು. ಈ ರೀತಿ ಹಿಟ್ಟು ಮತ್ತು ಸ್ಟಫಿಂಗ್ನ ರಾತ್ರಿನೇ ಮಾಡಿಟ್ಕೊಂಡು ಮುಂಜಾನೆ ಟಿಫಿನ್ ಬಾಕ್ಸ್ಗೆ ಮಕ್ಕಳಿಗೆ ಮಾಡಿ ಹಾಕ್ಬೋದು. ಸೊ ಒಂದು ಬಿಡದೆ ತಿಂದು ಖಾಲಿ ಮಾಡ್ತಾರೆ ಅವರು. ಇವಾಗ ನೋಡಿ, ಅದರಲ್ಲಿ ಒಂದು ಹಿಟ್ಟು ತೊಗೊಂಡು ಈ ರೀತಿ ಬುಟ್ಟಿ ಯಾವ ರೀತಿ ಅಥವಾ ನಾವು ಹೋಳಿಗೆ ಯಾವ ರೀತಿ ಮಾಡ್ಕೊತೇವಲ್ಲ ಆ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡು ಈ ಸ್ಟಫಿಂಗ್ನ ಹಾಕೋಬೇಕು. ಈ ಸ್ಟಫಿಂಗ್ ಪೂರ್ತಿಯಾಗಿ ತಣ್ಣಗಿರಬೇಕು. ತಣ್ಣಗಾದ್ಮೇಲೆ ಈ ರೀತಿ ಹಾಕ್ಕೊಳ್ಳಿ ಒಳಗಡೆ. ಓಕೆ, ಇದನ್ನು ಈ ರೀತಿ ತುಂಬ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಓಕೆ, ಇದನ್ನು ಮತ್ತೆ ಒಂದು ಸ್ವಲ್ಪ ಈ ರೀತಿ ರೌಂಡಾಗಿ ಮಾಡ್ಕೋಬೇಕು. ನೋಡಿ, ನಾನು ತಯಾರಾಗಿದೆ ನಮ್ಮ ಮಿನಿ ಸಮೋಸ ರೆಸಿಪಿ. ಇವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನೊಂದು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತೇಳಿ. ನಾವು ನಾರ್ಮಲಾಗಿ ಹೋಳಿಗೆ ಮಾಡ್ತೇವಲ್ಲ ಅದೇ ರೀತಿ ತುಂಬ್ಕೋಬೇಕು. ಹಿಟ್ಟು ಮಾತ್ರ ಜಾಸ್ತಿ ಹಿಡ್ಕೊಬಾರ್ದಿಲ್ಲಿ, ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ರೆಸಿಪಿ. ಇದಕ್ಕೆ ಇಲ್ಲಿ ಪುಣೆಯಲ್ಲಿ ಮಿನಿ ಸಮೋಸ ಅಂತ ಹೇಳೋದು ತುಂಬಾ ಹೆಲ್ದಿ ಕೂಡ ಇದು. ಯಾಕಂದರೆ ಇದನ್ನು ನಾವು ಎಣ್ಣೆಯಲ್ಲಿ ಕರಿಯದೇ ಮಾಡುವಂತಹ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ ಇದು. ಓಕೆ, ನೋಡಿ ಎಲ್ಲನೂ ನಾನು ಇದೇ ರೀತಿಯಾಗಿ ತುಂಬ್ಕೊಂಡು ಸೈಡ್ನಲ್ಲಿ ಎತ್ತಿಡ್ತಿದ್ದೀನಿ. ಓಕೆ, ಇವಾಗ ತಯಾರಾಗಿದೆ. ಇವಾಗ ಎಲ್ಲನೂ ಮಾಡ್ಕೊಂಡು ನೋಡ್ತಿರ್ಬೋದು ನಾನು ಯಾವ ರೀತಿ ತಯಾರು ಮಾಡಿ ಇಟ್ಕೊಂಡಿನಿ ಅಂತೇಳಿ. ಇಲ್ಲಿ ನಾವು ನಾರ್ಮಲಾಗಿ ಫಡ್ ಮಾಡ್ಕೊತೇವಲ್ಲ ಅದೇ ಹಂಚಿಟ್ಕೊಂಡಿನಿ. ಎಲ್ಲದಕ್ಕೂ ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಸ್ಲೋ ಗ್ಯಾಸ್ನಲ್ಲಿ ಇದನ್ನು 2 ಕಡೆ ಅಥವಾ ಎಲ್ಲ ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತಗೋಬೇಕು. ಇಲ್ಲಿ ಗ್ಯಾಸ ಸ್ಲೋನೇ ಇರಬೇಕು. ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೊಳ್ಳಿ. ತುಂಬಾ ಕಷ್ಟಾಗಿ ಬರುತ್ತೆ ಅದು ನಮ್ಮ ಸ್ನ್ಯಾಕ್ಸ್ ರೆಸಿಪಿ. ಓಕೆ, ನೋಡಿ ಎಲ್ಲನೂ ಇಟ್ಕೊಂಡಾಗಿದೆ. ಇವಾಗ ಒಂದು 2 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. 2 ನಿಮಿಷ ಆದಮೇಲೆ ಇದಕ್ಕೆ ಉಲ್ಟಾ ಹಾಕ್ತಿದ್ದೀನಿ. ಸ್ವಲ್ಪ ಈ ರೀತಿ ಬ್ರಷ್ಲಿಂದ ಎಣ್ಣೆ ಹಚ್ತಿದ್ದೀನಿ. ಈ ರೀತಿ ಸ್ವಲ್ಪನೇ ಬ್ರೇಸ್ಲಿಂದ ಎಣ್ಣೆ ಹಚ್ಕೊತ ಟೋಟಲಿ ಕೆಂಪಾಗಬೇಕು, ಕಲರ್ ಬರಬೇಕು ಇದಕ್ಕೆ, ಮತ್ತು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು. ಆ ರೀತಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡು ತೊಗೋಬೇಕು. ಇದೇ ರೀತಿ ಅಂದರೆ ನಾವು ನಾರ್ಮಲಾಗಿ ಫ್ರೈ ಮಾಡ್ಕೊತೀವಲ್ಲ ಅದೇ ರೀತಿ ತಿರುಗಿಸ್ಕೊತ ಟೋಟಲಿ ಕ್ರಿಸ್ಪಿ ಆಗಬೇಕು. ನನಗೆ ಇಲ್ಲಿ ಒಂದು ಬ್ಯಾಚ್ ಮಾಡೋದಕ್ಕೆ ಸುಮಾರು ಒಂದು 10 ನಿಮಿಷ ಮಾತ್ರ ಟೈಮ್ ಹಿಡಿದಿದೆ, ಜಾಸ್ತಿ ಏನು ಹಿಡಿದಿಲ್ಲ.
ವಾವ್ ನೋಡಿ ಎಷ್ಟು ಕೆಂಪಾಗಿ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ. ಹಾಗೆಯೇ ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ, ಅಷ್ಟು ಕ್ರಿಸ್ಪಿ ಮತ್ತು ಕಸ್ತಾ ಇರುತ್ತೆ ಈ ಸ್ನ್ಯಾಕ್ಸ್. ಸೊ ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ, ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ. ವಾವ್, ಸೂಪರ್ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ತಯಾರಾಗಿದೆ. ಇಲ್ಲಿ ಪುಣೆನಲ್ಲಿ ಇದಕ್ಕೆ ಮಿನಿ ಸಮೋಸ ಅಥವಾ ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ತಾರೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವಾ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ನೀವು ಮಕ್ಕಳಿಗೆ ಮಾಡೋದಾದರೆ ಏನು ಮಾಡಿ, ರಾತ್ರಿಯೇ ಸ್ಟಫಿಂಗ್ ಮತ್ತು ಹಿಟ್ಟನ್ನ ನಾದಿಟ್ಕೊಳ್ಳಿ. ಮುಂಜಾನೆ ಎದ್ದ ತಕ್ಷಣ ಮಕ್ಕಳಿಗೆ ಈ ರೀತಿ ಟಿಫಿನ್ ಬಾಕ್ಸ್ಗೆ ಮಾಡಾಕ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಖಂಡಿತ ಪದೇ ಪದೇ ಬೇಡ್ತಾರೆ ನೀವು ಒಂದ್ಸಲ ಮಾಡಿಕೊಟ್ರೆ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.